ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ. ಜನರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ನಾನು. ತುಂಬ ಪ್ರೀತಿಯಿಂದ ಮಾಡಿರುವಂಥ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಫಿಲ್ಮ್ಸಲ್ಲಿ. ಸರ್ಕಾರಿ ಆದ ತಕ್ಷಣ ಭರತರಾಜು ಈ ಸಿನಿಮಾದ ಕಥೆಯನ್ನು ತೊಗೊಂಬಂದಿದ್ರು. ಕೋವಿಡ್ ಆಯಿತು, ಸೊ ಹೀಗೆ ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಹೋಗ್ತಾ 2 ಲಾಕ್ಡೌನ್ಗಳಾದ ಮೇಲೆ ಈ ಸಿನಿಮಾನ ಶುರು ಮಾಡುವಂಥ ಸಿಚುವೇಶನ್ ಬಂತು. ಈಗ ಸಂಪೂರ್ಣವಾಗಿ ಪೋಸ್ಟ್ ಪ್ರೊಡಕ್ಷನ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ಸೊ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಬೇಕು, ಎಲ್ಲರ ಹಾರೈಕೆ ಬೇಕು. ಈ ಸಿನಿಮಾ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು. ಆಮೇಲೆ SK ಉಮೇಶ್ ಸರ್ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂಚೂರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಅವರು ಕೂಡ ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ. ನಿಮ್ಮದು ಡೆಬ್ಯೂ ಸರ್ ಈ ಫಿಲ್ಮು. ಸೊ ಹಾಗಾಗಿ ತುಂಬ ಕಲಾವಿದರುಗಳು ತುಂಬ ಅದ್ಭುತವಾಗಿ ಮಾಡಿರುವಂಥ ಒಂದು ಸಿನಿಮಾ. ನನಗೆ ಈ ಸಿನಿಮಾ ಯಾಕೆ ಇಷ್ಟ ಅಂತಂದರೆ, ಒಂದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ. ಆದರೆ ಅವರ ಪರ್ಸ್ನಲ್ ಲೈಫ್ ಹೇಗಿರುತ್ತೆ, ಅವ್ರ ಇಮೋಷನ್ಸ್ ಏನು, ಯಾವುದೋ ಒನ್ ಸೈಡ್ ಮಾತ್ರ ನೋಡಿರ್ತೀವಿ ನಾವು. ಅವರ ಜೀವನದಲ್ಲಿ ಏನು ನಡೆಯುತ್ತೆ, ಅವರ ಬದುಕನ್ನು ಹೇಗೆ ಕಟ್ಕೊಂಡಿರ್ತಾರೆ, ಅವ್ರ ಸಂಸಾರ ಹೇಗಿರುತ್ತೆ, ಸೊ ಇವೆಲ್ಲದನ್ನ ಇಟ್ಕೊಂಡು ಒಂದು ಬೆಳಕು ಚೆಲ್ಲುವಂಥ ಒಂದು ಅದ್ಭುತವಾದಂಥ ಕತೆ. ಸೊ ಅಂಥ ಕಥೆನ ಅವ್ರು ತಂದಾಗ ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಈ ಪಾತ್ರಕ್ಕೆ ಪ್ರಮೋದ್ ಅವರು ತುಂಬ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು. ಮತ್ತು ಭರತರಾಜು ಹೇಳಿದರು ಮುಂಚೆನೆ, ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ನಾನು ಪ್ರಮೋದ್ ಸರ್ ಜೊತೆಗೆ ಮಾಡ್ತೀನಂತ. ಬಟ್ ಅದನ್ನು ಸ್ವಲ್ಪ ನಾವು ಲಾಕ್ಡೌನಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡೋಂಗೆ ಆಗ್ಬಿಡ್ತು ಅವ್ರಿಗೆ. ಸೊ ಅಲ್ಟಿಮೇಟ್ಲಿ ಸೆಕೆಂಡ್ ಫಿಲ್ಮ್ ಮಾಡಿದ್ದಾರೆ ಭರತರಾಜ್ ಅವರು. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಸೊ ಅಷ್ಟೇ, ಪ್ರೊಡ್ಯೂಸರ್ಗೆ ಮಾತಾಡೋದೇನಿಲ್ಲ, ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಭಾಳ ಇಷ್ಟ ಆಗಿತ್ತು ಆ್ಯಕ್ಚುಲಿ, ಸ್ಪೆಷಲಿ ದಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟರು. ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಈ ಸೀನ್ ಹಿಂಗೆ ಮಾಡೋಣ, ಈ ಸೀನ್ ಹಿಂಗೆ ಮಾಡೋಣ, ನಾನು ಈ ಥರ ಇದು ಮಾಡಲ್ಲ ಅಂತ. ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು, ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು. ಅಲ್ಲೊಂದು ಡೈಲಾಗ್ ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು. ಸೊ ತುಂಬ ನಗ್ತಿದ್ರು ಅವರು ಆ ದಿವಸ. ಸೊ ತುಂಬ ಇಷ್ಟ ಆಯ್ತು ನನಗೆ. ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬ ಇರೋದ್ರಿಂದ ನನಗೋಸ್ಕರ ಇವ್ರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ. ಆಲ್ರೆಡಿ ತುಂಬ ಸರ್ಕಾರಿ ಆದ ತಕ್ಷಣನೇ ಮಾಡಬೇಕಾಗಿದ್ದಿತ್ತು ಸಿನಿಮಾ. ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಹೊಡ್ಕೊಂಡು ತಿರುಗ್ತಾ ಇದ್ರು. ಸೊ ಹಾಗಾಗಿ ಅದು ಒಂದು ಇದಿತ್ತು, ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು. ಹಾಗಾಗಿ ನಾನು ಹಿಂದೆ ಸರದೆ. ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ್ ಅವ್ರು ಬಂದರು. ಅವ್ರು ಬಂದಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬ ಇಷ್ಟಪಡ್ತೀರ. ಪಾಪ ಆವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು, ಅದೇ ಕಾಲೇಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದ್ದಾರೆ ಅವರು. ಸೊ ತುಂಬ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು. ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡ್ಬೇಕಂತ ಭಾಳ ಆಸೆ ನನಗೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರೋದು. ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು, ಸ್ಟೇಷನ್ಲಿ ಏನು ನಡೆಯುತ್ತೆ, ಅವರು ಇವು ಗೋವರ್ಧನ್ ಅನ್ನುವಂಥ ಪಾತ್ರದ ಸುತ್ತ ಏನೇನಾಗುತ್ತೆ, ಅದೆಲ್ಲವೂ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬ ನೆಗೆಟಿವ್ ಇರುತ್ತೆ. ನಾನು ಅದನ್ನು ಭರತ್ ಅವ್ರು ಆವಾಗಲೇ ಹೇಳಿದ ಹಾಗೆ ಸತ್ಯಮೇವ ಜಯತೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದರ ರಿಸರ್ಚ್ ಮತ್ತು ಚರ್ಚೆಯಲ್ಲಿದ್ವಿ ನಾವು. ಅವಾಗ ಒಂದಷ್ಟು ವೀಡಿಯೋಸ್ಗಳು ಬರ್ತಾ ಇತ್ತು, ನೋಡ್ತಾ ಇದ್ವಿ. ನೋಡಿದಾಗ ಒಬ್ಬರು ಸುಪೀರಿಯರ್ ಒಬ್ಬರು ಆಫೀಸರ್ ಒಬ್ಬರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಪೊಲೀಸಿಂಗ್ ಆಗಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬ ಕಳ್ಳರು, ಸುಳ್ಳರು, ಮತ್ತೊಂದು ಕೊಲೆಗಾರರು, ಈ ಥರದಂತಹ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಅವರು ಎವ್ರಿ ಡೇ ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ನಿಮಗೆ ನೀವು ಯಾರೋ ಒಳ್ಳೆ ಸಹವಾಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ, ಕೆಟ್ಟ ಸಹವಾಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳನ್ನ ಮಾತಾಡ್ತೀವಿ. ಬಿಹೇವಿಯರ್ ಚೇಂಜ್ ಆಗುತ್ತೆ, ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ಗಳಾಗುತ್ತೆ. ಈ ಥರ ಮನುಷ್ಯನಿಗೆ ಮಾಮೂಲಾಗಿ ನಡೆಯುವಂಥ ವಿಚಾರನೇ. ಅಷ್ಟು ಜನರನ್ನ ಅವರು ಇಂಟ್ರ್ಯಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಯಾವುದೊಂದು ನೆಗೆಟಿವ್ ವೈಬ್ ಇರುತ್ತೆ. ಸೊ ಹಾಗಾಗಿ ಅವರು ಹಾರ್ಷ್ ಆಗ್ಲೂಬಹುದು ಸಮ್ಟೈಮ್ಸ್. ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ, ಅಂದರೆ ರಜೆಗಳು ಹೇಳೋಕ್ಕಾಗಲ್ಲ, ಮನೆ ಬಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡಿಕೊಂಡು. ಈ ಥರದ್ದೆಲ್ಲ ಸುಮಾರಷ್ಟು ಜನ, ನನಗೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಸ್ನೇಹಿತರುಗಳಿರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ ಜನರಿಗೆ. ಇವತ್ತು ಜನ ನೋಡದೇ ಇರುವಂಥ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿನ ಒಂದು ಮುಖವನ್ನು ಎಕ್ಸ್ಪ್ಲೋರ್ ಮಾಡೋದು ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂಥ ಥಾಟಲ್ಲಿ ಸಿನಿಮಾ ಮಾಡಿದ್ವಿ. ಸೊ ಅದ್ರ ಬಗ್ಗೆನೂ ಕೂಡ ಸಿನಿಮಾದಲ್ಲಿ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಆತ್ಮೀಯ ಸಮ್ಮೇಳನ ಅಂತ ಏನು ಹಿಂದೆ ತೋರಿಸ್ತಿದ್ದಾರೆ, ನನ್ನ ಪ್ರಕಾರ ಹೆಚ್ಚೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವೆಲ್ಲ ನಡೀಬೇಕು ಆವಾಗ. ಯಾಕಂದರೆ ಪೊಲೀಸರು ಕೂಡ ಮನುಷ್ಯರೇ. ಸೊ ನಾವೆಲ್ಲರೂ ಅದನ್ನು ಮನುಷ್ಯರಾಗಿ ಟ್ರೀಟ್ ಮಾಡಿಕೊಂಡು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ತೊಗೊಂಡೋಗೋ ಥರ ಆದಾಗ
ಅವಾಗ ಅದೊಂದು ಒಂದು ಜನರಿಗೂ ಮತ್ತು ಪೊಲೀಸ್ ಮಧ್ಯದಲ್ಲಿ ಒಂದು ಒಳ್ಳೆ ಕೋಪರೇಷನ್ ಇದ್ದಾಗ ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳಾಗುತ್ತೆ ಸಮಾಜದಲ್ಲಿ ಅಂತ ಅನ್ಕೊಳ್ತೀನಿ ನಾನು. ಮತ್ತು ಆ ಥರದ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಅದ್ಭುತವಾಗಿ ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾ ನಾನು ಮುಂದಿನ 30ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಮೊದಲು ರಿಲೀಸ್ ಮಾಡೋದಂದ ತಕ್ಷಣ ನನಗೆ ತಲೆಗೆ ಬಂದಿದ್ದೆ ಕಾರ್ತಿಕ್ ಗೌಡರು, ಅವರಿಗೆ ದಾಳಿಗೌಡರು ಅಂತ ಕರೆಯೋದು ನಾನು. ಸೊ ನನ್ನ ಆತ್ಮೀಯ ಸ್ನೇಹಿತರು KRGಯಿಂದ ನಾನು ಮಾಡಿದ್ರೆ ಈ ಥರ ತಲುಪೋದಕ್ಕೆ ಜನರಿಗೆ ತುಂಬ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡು ಅವರು ಕೇಳಿದೆ ನಾನು. ತುಂಬ ಸಿನಿಮಾಗಳು ಈಗ ನಾಡಿದ್ದು ಭೀಮಾ ರಿಲೀಸ್ ಆಗ್ತಿದೆ, ವಿಜಯ್ ಸರ್ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಅದ್ಭುತ ಹಾಡುಗಳು ಬಂದಿದೆ. ಸೊ ಅವ್ರಿಗೂ ಇದೇ ಮುಖಾಂತರ ನಾನು ಬೆಸ್ಟ್ ವಿಶಸ್ನ ಹೇಳ್ತೀನಿ. ಜೊತೆಗೆ ಗಣೇಶ್ ಸರ್ ಸಿನಿಮಾ ರಿಲೀಸ್ ಆಗ್ತಿದೆ, ಡೇಟ್ಗಳು ಯಾವ್ದು ಮಾಡೋದು ಅಂತ ಒಂದು 2-3 ಡೇಟ್ಗಳನ್ನು ಚರ್ಚೆ ಮಾಡಿದ್ವಿ ಕಾರ್ತಿಕ್ ಗೌಡ್ರು ನಾನು. ಅವ್ರದ್ದೇ ಸಿನಿಮಾ ಪೌಡ್ರ್ ಇತ್ತು. ಸೊ ಹಾಗಾಗಿ ಈ ಒಟ್ಟೊಟ್ಟಿಗೆ ಎಲ್ಲ ಬಂದು ಇದು ಮಾಡೋದಕ್ಕಿಂತ ಎಲ್ಲರೂ ಆರಾಮಾಗಿ ಒಂದೊಂದು ವೀಕ್ ಆದಮೇಲೆ ಬರೋಣ ಅಂತ ಅಂದ್ಕೊಂಡು ನಾವೇ ಪ್ಲ್ಯಾನ್ ಮಾಡಿಕೊಂಡು ಮೊದಲು 23ಕ್ಕೆ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೆ.